ಈ ಕೋಳಿಗಳಿಗೆಲ್ಲ ನೀರು ತಪ್ಪಬಾರ್ದು. ಎಲ್ಲ ಕೋಳಿಗಳು ಬಂದಿದೆ. ಹೌದು, ಅಂದ್ರೆ ಒಳ್ಳೆಯ ಅವಿನಾವ ಸಂಬಂಧ ಅಂತ ಹೇಳ್ಬೋದು ನೋಡಿ. ಅವುಗಳಿಗೆ ಗೊತ್ತಾಗುತ್ತೆ ತಿಂಡಿ ಹೌದು ಅಂತ. ಹೌದು ಅಲ್ಲ, ಅದೇ ಸರ್. ಎಲ್ಲ ಕೋಳಿಗಳಿಗೆ ಭತ್ತ ಹಾಕ್ತಿರಲ್ಲ? ಹೌದು, ಭತ್ತನೇ ಹಾಕೋದು ಸರ್. ಇದಕ್ಕೆ ಎಷ್ಟೊತ್ತಿಗೆ ಭತ್ತ ಎಲ್ಲ ಹಾಕ್ತೀರಾ? ಇಲ್ಲ, ಬೆಳಿಗ್ಗೆ ಮತ್ತು ಸಾಯಂಕಾಲ ಅಷ್ಟೇ ಸರ್. ಇನ್ನು ಭತ್ತ ಹಾಕಿದ್ಮೇಲೆ ಅದು ಸಾಯಂಕಾಲ ಆಗುವಾಗ ಸ್ವಲ್ಪ ಎಲ್ಲ ತಿರುಗಿ ಮತ್ತೆ ಇದಕ್ಕಾಗುತ್ತೆ ಸರ್. ಅದೇ ಹೋಗುತ್ತೆ, ನಮ್ಗೇನು ಅದೇನು ಕೆಲವು ಗೂಡಿಗೆ ಅದೇ ಹೋಗುತ್ತೆ. ಹೌದು ನೋಡಿ, ಇದು ಅಲ್ಲಲ್ಲಿ ಮಾಡಿ ಇಟ್ಟಿದ್ದೀವಿ ಸರ್. ಆ ಥರ ಅಂದ್ರೆ ಅದೇನಂತ ಹೇಳಿದ್ರೆ ನಾವು ಸ್ವಲ್ಪ ಈಗ ಒಂದು ಇದು ಮಾಡ್ತೀವಿ ಸರ್. ಅಂದ್ರೆ ಎಲ್ಲ ಒಂದೇ ತರ ಹಾಕಲ್ಲ. ನಿಮ್ಗೆ ದೊಡ್ಡದನ್ನು ಸ್ವಲ್ಪ ಬೇರೆ ಹಾಕ್ತಿವಿ, ಅದು ಬೇರೆ ಕಡೆ ಇರುತ್ತೆ. ಚಿಕ್ಕದನ್ನು ಬೇರೆ ಹಾಕ್ತಿವಿ, ಆ ತರ ಒಟ್ಟಿಗಿರುತ್ತೆ ಹಾಗಾದ್ರೆ ಎಲ್ಲ. ಅಂದ್ರೆ ನಾವು ಅದೊಂದು 3-4 ತಿಂಗಳು ಅದು ತಿನ್ನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಅದನ್ನ ಒಟ್ಟಿಗೆ ಹಾಕ್ತಿವಿ. ಆ ತರ ಅದು ತನ್ನಷ್ಟೇ ಮತ್ತೆ ಒಟ್ಟಿಗೆ ಬೀಳುತ್ತೆ, ಇಲ್ಲದಿದ್ರೆ ಅದು ಒಟ್ಟಿಗೆ ಬೀಳಲ್ಲ. ಮುಂಜಾನೆ ಒಟ್ಟಿಗೆ ಹಾಕಲ್ಲ? ಈಗ ಬಿಟ್ಟು ಬಿಡ್ತೀವಿ ಸರ್. ಅದು ಸ್ಟ್ರಾಂಗ್ ಆಗುವಾಗ ಅದನ್ನು ನೋಡಿ, ಇದನ್ನು ನೋಡಿ, ಈಗ ಇದರಲ್ಲಿ ಒಂದು ಮ್ಯಾಕ್ಸಿಮಮ್ ನೋಡಿ ಆ ಕೋಳಿ ಇನ್ನೂ ರೆಡಿ ಆಗ್ತಾ ಬರುತ್ತೆ. ಈಗ 1 ವಾರದಲ್ಲಿ ಆ ಕೋಳಿ ರೆಡಿ ಆಗುತ್ತೆ, ಬಿಳಿ ಕೋಳಿ ನೋಡಿ. ಬಿಳಿ ಕೋಳಿ, ಹೌದು. ಆಮೇಲೆ ಅದನ್ನ ಸಪರೇಟ್ ಮಾಡ್ತೀವಿ. ಒಂದು ಅಂದಾಜು ತಿಂಗಳಿಗೆ ಎಷ್ಟು ಕೋಳಿಗಳು ಸೇಲ್ ಆಗುತ್ತೆ? ಮ್ಯಾಕ್ಸ್ ನಮಗೆ ಹುಂಜಂದು ಇದಿಲ್ಲ ಸರ್, ನಾವು ಇಷ್ಟು ತನಕ ಏಟೆ ಕೊಡ್ಲಿಲ್ಲ. ಆದ್ರೆ ನಾವೀಗ ಏಟೆ ಕೊಡೋದ್ರಿಂದ ಮತ್ತೆ ಗೊತ್ತಿಲ್ಲ ನಮ್ಗೆ. ನಾವು ಅಂದ್ರೆ ಮುಂಚಿನ ವಿಡಿಯೋದಲ್ಲಿ ನಾವು ಮಾಡಿರುವಾಗ ನಾವು ಏಟೆ ಕೊಡುದಿಲ್ವ ಅಂತ ಹೇಳಿದ್ವಿ ಸರ್. ಈಗ ಕೊಡುವಂತ ಲಾಸ್ಟ್ ಟೈಮ್ ಅಂದ್ರೆ ಮರಿಗಳಿಗೂ ಸಹ ಒಳ್ಳೆ ಡಿಮ್ಯಾಂಡ್ ಇದೆ, ಕೇಳ್ತಾ ಇದ್ರು. ಹಾಗೆ ಇನ್ನೊಂದ್ಸಲ ನಾವು ಈ ತರ ಮಾಡಿ ನಮ್ಮ ಹತ್ರ ಒಂದು 100-200 ಹೇಟೆಗಳೇ ಇದ್ದೇವೆ. ಹಾಗೆ ಅದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ದಿವಸಕ್ಕೆ ಒಂದು 20-30 ಮೊಟ್ಟೆ ನಮಗೆ ಸಿಗುತ್ತೆ. ಆ ತರ. ಹೌದು, ಹೇಟೆಗಳನ್ನು ತಗೊಂಡು ಹೋದ್ರೆ ಅವರು ಕೂಡ ಈ ತರ ಬಿಸ್ನೆಸ್ ಮಾಡ್ಬೋದಲ್ಲ? ಖಂಡಿತ ಸರ್. ಅಲ್ಲ, ಹೌದು. ಅಂದ್ರೆ ಖಂಡಿತವಾಗ್ಲೂ ಬಿಸ್ನೆಸ್ ಮಾಡಿದ್ರೆ ಅವ್ರಿಗೆ ಲಾಭ ಅಂತ ಇದೆ. ಕೋಳಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಇದೆ ನಮ್ಮ ಇದರಲ್ಲಿ. ಪ್ರತಿಯೊಂದಕ್ಕೂ ನಮ್ಮ ಕೋಳಿ ದೈವದ್ದು ಇದಕ್ಕೆ ಆಗ್ಲಿ, ಕೋಳಿಗಳಿಗೆ ಆಗ್ಲಿ, ಇಲ್ಲದಿದ್ರೆ ಪ್ರತಿಯೊಂದುಗಳಿಗೂ ನಾವು ಈಗ ನೋಡಿ, ಈ ಫಾರ್ಮ್ ಕೋಳಿ ತಿನ್ನೋದಕ್ಕೂ ನಮ್ಮ ಊರ ಕೋಳಿ ತಿನ್ನೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಫಾರ್ಮ್ ಕೋಳಿ ನಿಮ್ಗೆ 45 ದಿವಸಕ್ಕೆ 1 ದಿವಸ ಆದ್ರೂ ಅದು ಏನಿಲ್ಲ ಅಂದ್ರೆ ನಾವು ಹೇಳ್ತೀವಿ ಬಟೋಡೆ ತಿಂದ ತರ ಅಂತ. ಅದೇ ಊರಿನ ಕೋಳಿ 1 ಕೆಜಿ ತಗೊಂಡೋಗಿ ಒಂದು ನಿಮ್ಗೆ ಕೋಳಿ ರೊಟ್ಟಿ ಮಾಡಿದ್ರೆ ಅದು 2 ದಿವಸ ಮಾಡ್ಬೋದು. ಮತ್ತೆ ಈ ಕೋಳಿಗಳು ಒಳ್ಳೇದಲ್ಲ, ಇಂಜೆಕ್ಷನ್ ಗಳಿಂದ ಬೆಳೆಯಲ್ಲ. ಇಲ್ಲ ನೋಡಿ, ಇದೆಲ್ಲ ಪ್ಯೂರ್ ಅಂತ ಹೇಳಿದ್ರೆ ಬಿಟ್ಟು ಸಾಕು ಅಂತ ನ್ಯಾಚುರಲ್ ಆಗಿ. ನೋಡಿ, ನೀವು ಹಾಕಿದ ಭತ್ತ ನೋಡಿದ್ದೀರಿ, ಅದು ಭತ್ತನೇ ಹಾಕೋದು ನಾವು. ಅಂದ್ರೆ ಈ ಹೆಣ್ಣು ಕೋಳಿಗಳಿಗೆ ಸ್ವಲ್ಪ ರೇಟ್ ಕಡಿಮೆ ಇರುತ್ತಲ್ಲ? ಸ್ವಲ್ಪ ಅಂದ್ರೆ ಅದರ ಇದೇ ಇರುತ್ತೆ. ಅಂದ್ರೆ ಹುಂಜಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇರುತ್ತೆ. ಮೊಟ್ಟೆಗಳನ್ನು ಮಾಡ್ತೀರಾ? ಮಾರ್ಲಿಲ್ಲ ಸರ್, ನಾವು ಮಾರಲಿಲ್ಲ. ಮಾರಲ್ಲ? ಹೌದು. ನಿಮಗೆ ಹುಂಜಗಳಾದ್ರೆ ಸ್ವಲ್ಪ ಜಾಸ್ತಿ ಆದ್ರೆ ಅದು ಲಾಭ ಅಲ್ಲ? ಹುಂಜಗಳಿಗೆ ಯಾವತ್ತು ತುಂಬಾ ಡಿಮ್ಯಾಂಡ್ ಇರುತ್ತೆ, ತುಂಬಾ ಡಿಮ್ಯಾಂಡ್. ಆದ್ರೆ ಇಷ್ಟು ಸಾಕುವಾಗ ಹುಂಜಗಳು ಜಾಸ್ತಿ ಆಗುತ್ತಾ ಅಂತಲ್ಲ, ಇದನ್ನು ಆಗುತ್ತೆ ಸರ್. ಹೇಟೆಗಳು ತುಂಬಾ ಜಾಸ್ತಿ ಆಗೋದು ಹೇಟೆಗಳೇ. ಹೌದು, ಬೇರೆ ಏನು ಸಮಸ್ಯೆ ಇಲ್ಲ ಸರ್. ತುಂಬ ಹೇಟೆಗಳಾದರೆ ನಮಗೆ ಅಷ್ಟೇ ಇದು ಬೇಕು ಸರ್, ಕೊಠಡಿಗಳು ಬೇಕಾಗುತ್ತೆ. ಅಂದರೆ ಇಷ್ಟೆಲ್ಲ ಹೇಟೆಗಳನ್ನು ಮರಿ ಮಾಡಬೇಕಾದ್ರೆ ನೋಡ್ಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಸರ್ ಹೇಳಿ. ಯಾಕಂದ್ರೆ ನೀವು ಇಷ್ಟು ಕೋಳಿ ಸಾಕ್ತಾ ಇದ್ದೀರಾ, ಹೌದು, ಮಾರುಕಟ್ಟೆ ಮಾಡ್ತಾ ಇದ್ದೀರಾ. ಹೌದು ಸರ್. ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ, ಅದೇ ನಮ್ಮ ವೀಕ್ಷಕರಿಗೆ ಈಗ ಕೋಳಿ ತಗೊಳ್ಬೇಕಂತ ಆಸೆ ಆಗುತ್ತೆ. ಹೌದು ಸರ್. ಯಾರು ಬಂದ್ರು ಕೊಡ್ತೀರಾ ಕೋಳಿ? ಕೊಡ್ತೀವಿ ಸರ್. ನಮ್ದು ಏನಂತ ಹೇಳಿದ್ರೆ ಅದೇ ನಾನು ಹೇಳಿದಲ್ಲ ಸರ್, ನಮ್ಮ ಪಾರ್ಟ್ ಟೈಮ್ ಇತ್ತು. ಏನಾದ್ರು ಇದು ಏನಂತ ಹೇಳಿದ್ರೆ ನಮಗೆ ಲೈಫಲ್ಲಿ ರಿಟೈರ್ಮೆಂಟ್ ಇಲ್ಲ. ಅಂದ್ರೆ ಏನಾದ್ರು ನಮ್ಗೆ ವಯಸ್ಸಾದಷ್ಟು ನಮಗೆ ಮಾಡಿದಷ್ಟು ಮಾಡ್ತಾ ಹೋಗ್ಬೋದು. ಅದೇ ನೀವು ಬೇರೆ ಬಿಸ್ನೆಸ್ ಅಂತ ಹೇಳಿದ್ರೆ ನಾವೀಗ ಒಂದು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ವಿ, ಅಲ್ಲ ಟ್ರಾವೆಲ್ಸ್ ಲೈನ್ ಅಲ್ಲಿ ಇದ್ವಿ, ನಮ್ಗೊಂದು 60 ವರ್ಷ ಆಗುವಾಗ ಅದು ನಮ್ಗೆ ಕಣ್ಣು ಕಾಣಲ್ಲ, ಆ ತರ. ಇದು ಆ ತರ ಅಲ್ಲ ಸರ್. ಅಂದ್ರೆ ಮನೆ ಹತ್ರನೇ ಇರ್ತೀವಿ, ಏನಾದ್ರು ನಮ್ಗೆ ನಿದ್ದೆ ಕೆಡ್ಬೇಕಂತ ಯಾವ ಇದನ್ನೇ ಇರಲ್ಲ. ಬೆಳಿಗ್ಗೆ ಸಾಯಂಕಾಲ ಒಂದು ಕೆಲಸ ಮಾಡಿ ಆರಾಮ್ಸೆ ಯಾವಾಗ ಬಂದ್ರು ಅವೈಲೇಬಲ್ ಇರ್ತೀರಾ? ಜಾಸ್ತಿಯಾಗಿ ಒಂದು ಕಾಲ್ ಮಾಡಿ ಬರ್ಲಿ ಸರ್, ಯಾಕಂದ್ರೆ ನಾವು ಹೊರಗಡೆ ಇರ್ತೀವಿ. ಹಾಗೆ ಅಂತ ಹೇಳಿದ್ರೆ ಕಾಲ್ ಮಾಡೇ ಬರ್ಬೇಕು ಸರ್. ಅಂತ ಹೇಳಿದ್ರೆ ನಾವು ಒಂದೊಂದು ದಿವಸ ಯಾರು ಇರಲ್ಲ. ಈಗ ನಮ್ಮ ಮಂಗಳೂರು ಕಡೆಯಿಂದ ಬರೋದಾದ್ರೆ ಯಾವ ಕಡೆಯಿಂದ ಬರ್ಬೇಕು ಇಲ್ಲಿ ಸರ್? ಎಡಪದವಿಂದ ಈ ಕಡೆ 6 ಕಿಲೋಮೀಟರ್ ಇದೆ ಸರ್ ಮಂಗಳೂರಿಂದ. ಹೌದು, ಮೂಡುಬಿದ್ರೆಯಿಂದ ಬೇರೆ ರೂಟ್ ಇದೆ ಸರ್, ಇರುವೈಲ್ ಅಂತ ಹೇಳಿದೆ 12 ಕಿಲೋಮೀಟರ್. ಬೀಚ್ ರೋಡ್ ಇಂದ ಬರೋದಿದ್ರೆ ಒಂದು 20 ಕಿಲೋಮೀಟರ್ ಸರ್. ಉಡುಪಿಯಿಂದ ಬರೋದಾದ್ರೆ ಉಡುಪಿಯಿಂದ ಮೂಡುಬಿದ್ರೆ ಇಲ್ಲದ್ರೆ ನಾವು ಮಂಗಳೂರಾಗೆ ಬರಬೇಕು. ಮೂಡುಬಿದ್ರೆ ಹತ್ತಿರ ಅಂತ ಅನಿಸುತ್ತೆ, 12 ಕಿಲೋಮೀಟರ್ ಸರ್. ನೀವು ಫೋನ್ ಮಾಡಿದ್ರೆ ಲೊಕೇಶನ್ ಕಳಿಸ್ಬಿಡ್ತೀರಾ? ಕಳಿಸ್ತೀವಿ ಸರ್. ಓಕೆ. ಹಾಗೆ ನೋಡಿ, ನೀವು ಇಲ್ಲಿ
ಇರುವೆಲಿಗೆ ಬಂದ್ರೆ ಸಾಕು, ಇವ್ರ ನಂಬರ್ ಹಾಕಿರ್ತೀವಿ ನಾವು, ಇವ್ರಿಗೆ ಫೋನ್ ಮಾಡಿ. ನಿಮ್ಗೇನಾದ್ರೂ ಕೋಳಿ ಸಾಕ್ಬೇಕು ಆ ಥರ ಒಂದು ಫಾರ್ಮ್ ಮಾಡ್ಬೇಕಾದ್ರೂ ಕೂಡ ಇಲ್ಲಿ ಕೋಳಿ ಕೊಡ್ತಾರೆ. ಆ ಹೆಣ್ಣು ಕೋಳಿ ಅಂತ ತಗೊಂಡು ಹೋಗಿ ನೀವು ಕೂಡ ಫಾರ್ಮ್ ಮಾಡ್ಬೋದು, ನೀವು ಕೂಡ ಇನ್ಕಮ್ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು. ಹೌದು, ಸೈಡ್ ಬಿಸ್ನೆಸ್ ಆಗಿ ಮಾಡ್ಬೋದಲ್ಲ ಸರ್. ಸೈಡ್ ಬಿಸ್ನೆಸ್ ಆಗಿ ಮಾಡ್ಬೋದು. ಹೌದು, ಅಂದ್ರೆ ನಾವು ಪಾರ್ಟ್ ಟೈಮ್ ಅದಕ್ಕೆ ಕೊಡಿ ಅಂತ ಹೇಳಿ ನಾವು ಇದನ್ನ ಅದೇ ಈ ತರ ಮಾಡ್ತಾ ಇದೀವಿ. ಏನೋ ಅದಕ್ಕೆ ನಾವು ಏನು ಫುಲ್ ಎಡಿಟ್ ಆಗಿಲ್ಲ, ಸೈಡ್ ಬಿಸ್ನೆಸ್ ಆಗಿ ಮಾಡ್ತಾ ಇದೀವಿ. ಅಂದ್ರೆ ನಮ್ಗೆ ಜನರು ಇದ್ರು ಬರೀ ಕೋಳಿ ಅಂತ ಅಲ್ಲ, ಬೇರೆನೇ ಎಲ್ಲ ನೋಡ್ತಾ ಇರ್ತಾರೆ. ಅಂದ್ರೆ ದನಗಳಿದಾವೆ, ಇದೆಲ್ಲ ಎಫರ್ಟ್ ಹಾಕಿದ್ರೆ ಆದಾಯ ಅಂತೂ ಇದೆ. ಖಂಡಿತ, ಯಾವ್ದಾದ್ರು ಅಷ್ಟೇ ಸರ್. ಕಷ್ಟಪಟ್ಟರೆ ಅದ್ರ ಒಂದು ಕೃಷ್ಣ ಪರಮಾತ್ಮ ಹೇಳಿದಾನೆ, ನೀನು ಕಷ್ಟಪಡು, ಫಲ ಭಗವಂತನಿಗೆ ಬಿಡು ಅಂತ ಹೇಳಿ. ಕಷ್ಟಪಡೋದು ನಮ್ದು ಅಂತೂ ಖಂಡಿತ. ನಾವು ದುಡಿದಕ್ಕೆ ಒಂದು ಹಣ ಅಂತ ಅದು ದೇವರು ಕೊಟ್ಟೇ ಕೊಡ್ತಾರೆ ಅಂತೂ ನಾವು ಯಾವ್ದ್ರಲ್ಲಿ ಆಕಾಂಕ್ಷೆ ಇಡಬಾರ್ದು. ಅಂದ್ರೆ ನಾವು ಮಾಡುವಂತ ಕೆಲಸವನ್ನು ಕರ್ತವ್ಯವಾಗಿ ಮಾಡ್ತಾ ಇರ್ಬೇಕು. ನೋಡಿ, ನಿಮ್ಗೆ ಬೇಕಾದ್ರೆ ನೀವು ಕೂಡ ಬರ್ಬೋದು. ಇಲ್ಲಿ ಹೆಣ್ಕೋಳಿಗಳನ್ನ ತಗೊಂಡು ಹೋಗಿ ನೀವು ಕೂಡ ಒಂದು ಈ ತರ ಫಾರ್ಮ್ ಬಿಸ್ನೆಸ್ ಕೂಡ ಮಾಡ್ಬೋದು. ನಮ್ಮ ನವೀನ್ ಸರ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆಲ್ಲ ಮಾಹಿತಿ ಕೊಡ್ತಾರೆ.